ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ಲಾಗ್ಸ್. ನಾನಿವತ್ತು ಬೆಳಿಗ್ಗೆನೆ ಬೇಗನೆ ಎದ್ದಿದ್ದೀನಿ. ಇವತ್ತು ಮಗುಗೆ ಸ್ಕೂಲ್ ಎಲ್ಲ ಇತ್ತಲ್ವಾ, ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದೀನಿ. ಮಾಮೂಲಿಯಾಗಿ ನಾನು ಎದ್ದೊಳ್ತಾ ಇರ್ತೀನಿ. ಈಗ ಚಳಿ ಟೈಮ್ ಅಲ್ವಾ, ತುಂಬಾ ಚಳಿ ಇದೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ. ನಾನು ಎದ್ದಾಗ ಒಂದು 6 ಗಂಟೆ ಆಗಿತ್ತು. ಹಾಗಾಗಿ ಎದ್ದಿ ಪ್ರಶ್ನೆ ಫಲ ಆಗಿ ಪೂಜೆ ಎಲ್ಲಾನು ಕೂಡ ಮುಗಿಸ್ಕೊಂಡೆ. ಬೆಳಗ್ಗೆನೆ ಎದ್ರು ಪೂಜೆ ಮಾಡೋದ್ರಿಂದ ಮನೆಯೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ. ಹಾಗಾಗಿ ನನಗೆ ಬೆಳಗ್ಗೆ ಪೂಜೆ ಮಾಡೋದು ತುಂಬಾ ಇಷ್ಟ. ಹಾಗಾಗಿ ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಕುಕಿಂಗ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಇನ್ನು ಮೊದಲಿಗೆ ನಾನು ಇಲ್ಲೇ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡ್ದಿದ್ದೆ ಎದ್ದಿದ ತಕ್ಷಣ. ಇವಾಗ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳಿಕ್ಕೆ ಸೌತೆಕಾಯಿ ತಗೊಂಡಿದ್ದೀನಿ, ಹಾಗೇನೆ ಪುದೀನ ಸೊಪ್ಪು, ಶುಂಠಿ ಮತ್ತೆ ನಿಂಬೆಹಣ್ಣು ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ಈ ಡಿಟಾಕ್ಸ್ ಡ್ರಿಂಕ್ ಬಂದು ತುಂಬಾ ಒಳ್ಳೇದು, ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಏನಂತಂದ್ರೆ ಇದರಲ್ಲಿ ಸೌತೆಕಾಯಲ್ಲಿ ಬ್ಲಡ್ ಶುಗರ್ನ ಸರ್ಕ್ಯುಲೇಟ್ ಎಲ್ಲ ಚೆನ್ನಾಗಿ ಮಾಡುತ್ತೆ. ಮತ್ತೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಅದನ್ನು ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೂ ಕೂಡ ಒಂದು ಒಳ್ಳೆ ಬೆಸ್ಟ್ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು. ಇನ್ನ PCOD ಪ್ರಾಬ್ಲಮ್ ಆಗಿರ್ಬೋದು, ಅದೆಲ್ಲಾನು ಕೂಡ ಕಡಿಮೆ ಮಾಡುತ್ತೆ. ಇನ್ನ ಕಾನ್ಸ್ಟಿಪ್ಯೂಷನ್ ಎಲ್ಲಾನು ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಯಾವ್ದಾದ್ರು ಒಂದು ರೂಪದಲ್ಲಿ ಸೌತೆಕಾಯಿನ ತಗೊಂಡ್ರೆ ಬಾಡಿಯಲ್ಲಿ ಹೀಟ್ ಆಗ್ತಾ ಇರುತ್ತಲ್ಲ, ಅವ್ರ ಬಾಡಿ ಎಲ್ಲ ಕೂಲ್ ಆಗಿ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಇದೊಂದು ಬೆಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು. ಇನ್ನ ಇದನ್ನು ಕೂಡ ಇವಾಗ ಮಾಡ್ಕೊಂಡು ನಾನು ಕುಡಿತಾ ಇದ್ದೀನಿ. ಡೈಲಿ ಯಾವ್ದಾದ್ರು ಒಂದು ಡ್ರಿಂಕ್ಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವಾಗ ನಾನು ಟೀ ಕಾಫಿ ಎಲ್ಲ ಬಿಟ್ಟಿರೋದ್ರಿಂದ ಇದು ರೂಢಿ ಆಗ್ಬಿಟ್ಟಿದೆ. ಮುಂಚೆ ಇದೆಲ್ಲ ಕುಡಿತಾ ಇರ್ಲಿಲ್ಲ ನಾನು. ಇವಾಗ ನಾನು ತುಂಬಾ ವೆಯ್ಟ್ ಗೇನ್ ಆಗಿರೋದ್ರಿಂದ ತಗೊಳ್ತಾ ಇದ್ದೀನಿ. ನನಗೆ ರಿಸಲ್ಟ್ ಸಿಕ್ಕಿದೆ. ಯಾರಾದ್ರೂ ಟ್ರೈ ಮಾಡಿಲ್ಲ ಅಂತಂದ್ರೆ ಮಾಡಿ, ತುಂಬಾ ಒಳ್ಳೇದು. ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ತುಂಬಾ ಚೆನ್ನಾಗಿನೇ ರಿಸಲ್ಟ್ ಬರುತ್ತೆ. ಇನ್ನ ಇದನ್ನ ಮಾಡ್ಕೊಂಡಿದ್ದಾಯ್ತಾನೆ. ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಹಾಕೊಂಡಿದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ ಶೀತ ಎಲ್ಲ ಆಗ್ತಾ ಇರುತ್ತೆ ನೋಡಿ, ಅವರು ಇದಕ್ಕೆ ಸ್ವಲ್ಪ 2 ಮೆಣಸುಗಳನ್ನ ಹಾಕೊಂಡು ಕುಡಿದ್ರೆ ಶೀತ ಏನು ಆಗೋದಿಲ್ಲ, ಒಡ್ಕೊಳ್ಳೋದಿಲ್ಲ. ಕೆಲವೊಬ್ಬರಿಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಚಳಿ ಟೈಮ್ ಬೇರೆ ಇದೆಯಲ್ವಾ, ಇನ್ನ ಬೇಸಿಗೆ ಟೈಮಲ್ಲಿ ಮಾಮೂಲಿಯಾಗಿ ತಗೊಂಡ್ರೆ ಏನು ಅನ್ಸಲ್ಲ. ಈ ಚಳಿ ಟೈಮ್ ಇರೋದ್ರಿಂದ ಯಾರಿಗೆಲ್ಲ ಶೀತ ಬಾಡಿ ಇರುತ್ತೆ ನೋಡಿ, ಅವರು 1-2 ಮೆಣಸುಗಳನ್ನ ಹಾಕೊಂಡು ರುಬ್ಕೊಂಡು ಅದಾದ್ಮೇಲೆ ಸೋದಿಸ್ಕೊಂಡು ಕುಡಿದ್ರೆ ಚೆನ್ನಾಗೇನೆ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ನಾನು ಡಿಟಾಕ್ಸ್ ಡ್ರಿಂಕ್ ಎಲ್ಲಾನು ಕುಡ್ಕೊಂಡಿದ್ದಾದ್ಮೇಲೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ನಾನು ಮೊದಲಿಗೆ ಇಲ್ಲಿ ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಬಿಟ್ಟು ಬೆಳ್ಳುಳ್ಳಿ, ಹಾಗೇನೆ 3 ಒಣಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟ ಹಾಕ್ಬಿಟ್ಟು ಒಂಚೂರು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಪಡ್ಡು ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ದೋಸೆ ಹಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಇವತ್ತು ಪಡ್ಡುನ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಪಡ್ಡುನಗೆ ಅಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ 1 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಉಪ್ಪು, ಇದೆರಡನ್ನು ಸೇರಿಸ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೀವು ಕಡಲೆಕಾಯಿ ಎಣ್ಣೆನೆ ಹಾಕಿ, ತುಂಬಾ ಟೇಸ್ಟ್ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ. ಇನ್ನ ಇಷ್ಟು ಹುರ್ಕೊಂಡಿದ್ದಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ನೋಡಿ, ಪಡ್ಡು ಜೊತೆ ಅಥವಾ ಇಡ್ಲಿ ಜೊತೆ. ಇನ್ನ ಇಷ್ಟ ಆದ್ಮೇಲೆ ಇದನ್ನು ಕೂಡ ಇವಾಗ ತಣ್ಣಗಾಗ್ಲಿಕ್ಕೆ ಎತ್ತಿಟ್ಕೊಳ್ತಾ ಇದೀನಿ. ಅಷ್ಟೊತ್ತಿಗೆ ಈ ಕಡೆ ನಾವು ಪಡ್ಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆ ಇಟ್ಟಿತ್ತಲ್ವಾ, ಹಾಗಾಗಿ ಸ್ವಲ್ಪ ಬರೀ ಪಡ್ಡುನೆ ತಿನ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಇತ್ತು ಮನೇಲಿ, ಅದನ್ನೆಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿ ಇವಾಗ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಫಸ್ಟ್ ಪಡ್ಡು ಪ್ಯಾನ್ಗೆ ಪಡ್ಡು ಎಲ್ಲಾನು ಹಾಕೊಳ್ತಾ ಇದ್ದೀನಿ. ಮಸಾಲೆ ಪಡ್ಡು ಎಲ್ಲಾನು ಮಾಡ್ಬೇಕು ಅಂತಂದ್ರೆ ಸೊಪ್ಪು ಅದೆಲ್ಲ ಹಾಕೊಂಡು ಮಾಡ್ಕೊಳ್ಳೋದು ಇದೇ ರೀತಿನೇ. ಈರುಳ್ಳಿ ಎಲ್ಲಾನು ಹಾಕೋಬಹುದು. ನಾನು ಇವತ್ತು ಏನು ಹಾಕಿರ್ಲಿಲ್ಲ, ಸಿಂಪಲ್ ಆಗಿ ಕ್ಯಾರೆಟ್ನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಪಡ್ಡು ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನ
ಇದು ಕೂಡ ಆಗ್ತಾ ಇರ್ಲಿ. ಅಷ್ಟೊತ್ತಿಗೆ ಈ ಕಡೆ ಇದು ಕೂಡ ತಣ್ಣಗಾಗಿರುತ್ತಲ್ವಾ, ಇದನ್ನ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಒಂದ್ ಸ್ವಲ್ಪ ನೀರ್ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಸೇರಿಸಿದ್ರೆ ಸಾಕಾಗುತ್ತೆ. ಅಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು. ಆರಾಮಾಗಿ ಇದು ಒಂದು 4 ಜನಕ್ಕೆ ಆರಾಮಾಗಿನೇ ಬರುತ್ತೆ. ನೋಡೋದಿಕ್ಕೆ ಕಡಿಮೆ ಅಂತ ಅನ್ಸುತ್ತೆ, ಆದ್ರೆ ಖಾರ ಇರುತ್ತಲ್ವಾ, ಒಂದ್ 4 ಜನಕ್ಕೆ ಆರಾಮಾಗಿನೇ ಆಗಿರುತ್ತೆ. ಈಗ ಇದನ್ನ ಸಿಂಪಲ್ ಆಗಿ ಒಂಚೂರು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಕೊಟ್ಕೊಳ್ತಾ ಇದೀನಿ. ನೀವು ಒಗ್ಗರಣೆ ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇನ್ನ ಈ ಕಡೆ ಚಟ್ನಿನೂ ಕೂಡ ರೆಡಿ ಆಯ್ತು. ಇನ್ ಈ ಕಡೆ ಪಡ್ಡುನು ಕೂಡ ನೋಡಿ ಚೆನ್ನಾಗಿ ಬೆಂದಿದೆ. ಈ ತರ ಉಲ್ಟಾ ತಿರುಗಿಸ್ಬಿಟ್ಟು ಒಂದ್ 2 ಸೆಕೆಂಡ್ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಎಲ್ರಿಗೂ ಗೊತ್ತೇ ಇರುತ್ತೆ ಪಡ್ಡು ಎಲ್ಲ ಮಾಡೋದು. ಇದು ಮಸಾಲಾ ಪಡ್ಡು ಅಲ್ವಾ, ಒಂದ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ತರಕಾರಿ ಎಲ್ಲ ಬೇಯಬೇಕಲ್ಲ. ಹಾಗಾಗಿ ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಈ ಚಟ್ನಿ ಅಂತೂ ಈ ಪಡ್ಡುಗೆ ತುಂಬಾ ಚೆನ್ನಾಗೇನೆ ಹೊಂದ್ಕೊಳ್ಳುತ್ತೆ. ಇನ್ನ ನಾನು ಟಿಫನ್ ಎಲ್ಲ ಮಾಡಿ ಮಗುಗೆ ಬಾಕ್ಸ್ಗೆಲ್ಲ ಹಾಕಿ ಸ್ಕೂಲಿಗೆ ಕಳ್ಸಿದ ಆದ್ಮೇಲೆ ಇನ್ನ ನಾನು ಮಧ್ಯಾಹ್ನ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೇಸರಿ ಬಾತ್ ತಿನ್ಬೇಕು ಅನಿಸ್ತಿತ್ತಂತೆ, ತುಂಬಾ ದಿನದಿಂದ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನ್ ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದೀನಿ. ಇವಾಗ ಮೊದ್ಲಿಗೆ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸಿದೀನಿ. ತುಪ್ಪನ ನೀವು ಬೇಕು ಅಂದ್ರೆ ಜಾಸ್ತಿ ಕಡಿಮೆನು ತಗೋಬಹುದು. ನಾನು ಕಡಿಮೆನೆ ಸೇರಿಸ್ತಾ ಇದ್ದೀನಿ, ಯಾಕಂದ್ರೆ ಮನೇಲಿ ಜಾಸ್ತಿ ತುಪ್ಪ ಹಾಕಿದ್ರೆ ತಿನ್ನಲ್ಲ. ಹಾಗಾಗಿ ಇನ್ನ ತುಪ್ಪ ಎಲ್ಲ ಬಿಸಿ ಆದ್ಮೇಲೆ ಅದಕ್ಕೆ ಮಾಮೂಲಿಯಾಗಿ ಗೋಡಂಬಿ, ದ್ರಾಕ್ಷಿ, ಒಣ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಇತ್ತು, ಅದನ್ನು ಕೂಡ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಇನ್ನು ಅದು ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಇನ್ನು ಅದೇ ಕಡೆಗೆ ಇನ್ನೂ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು 1 ಬೌಲ್ ಅಷ್ಟು ನಾನು ಮೀಡಿಯಂ ರವೆನ ತಗೊಂಡಿದ್ದೀನಿ. ಇದು 1 ಬೌಲ್ ಅಷ್ಟು ಮೀಡಿಯಂ ರವೆ ತಗೊಂಡ್ರೆ ಕರೆಕ್ಟ್ ಆಗಿ ಒಂದು 4 ಜನಕ್ಕೆ ಆರಾಮಾಗಿನೇ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಬಾತು. ತುಂಬಾ ವರ್ಷನೇ ಆಯ್ತು ಅನ್ಸುತ್ತೆ ನಮ್ಮ ಮನೇಲಿ ಕೇಸರಿ ಬಾತ್ ಮಾಡಿ. ಇವಾಗ ನಮ್ಮ ಯಜಮಾನ್ರು ಕೇಳಿದ್ರಲ್ವಾ, ಹಾಗಾಗಿ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ಕೇಳಿದ್ರು, ತಿನ್ಬೇಕು ಅನಿಸ್ತಿದೆ ಮಾಡ್ಕೊಡು ಅಂತ. ಇನ್ನ ಇವಾಗ ಫ್ರೀ ಆಗಿದ್ನಲ್ಲ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನ ಅವನು ಕೂಡ ನನ್ ಮಗನು ಅಷ್ಟೊತ್ತಿಗೆ ಸ್ಕೂಲ್ಗೆ ಹೋಗಿ ಬಂದ. ಇನ್ನ ಇವಾಗ ರವೆನ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ರವೆ ಫ್ರೈ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ, ಇಲ್ಲಾಂದ್ರೂ ಒಂದು 2 ರಿಂದ 3 ನಿಮಿಷ ರವೆನ ಹುರ್ಕೊಬೇಕಾಗುತ್ತೆ. ಅದಾಗ್ತಾ ಇರ್ಲಿ ಆ ಕಡೆ ಈ ಕಡೆ. ನನ್ ಮಗ ಸ್ಕೂಲಿಂದ ಬಂದಿದ್ನಲ್ಲ, ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ದ, ಅವನಿಗೂ ಕೂಡ ಊಟ ಹಾಕಿ ಕೊಡ್ತಾ ಇದ್ದೆ. ಅವನು ಮಧ್ಯಾಹ್ನ ಸ್ಕೂಲಲ್ಲಿ ತಿಂದಿರ್ತಾನಲ್ವಾ, ಇನ್ ಮನೆಗ್ ಬಂದ್ರೆ ಬಂದ ತಕ್ಷಣ ಹಾಲೆಲ್ಲ ಕೊಡ್ತೀನಿ. ಇವತ್ತೇನು ಕೊಟ್ಟಿರ್ಲಿಲ್ಲ, ಹಾಗಾಗಿ ಊಟನೇ ಡೈರೆಕ್ಟ್ ಆಗಿ ಹಾಕೊಟ್ಟೆ. ಇನ್ನು ಅವನು ಕೂಡ ಇವಾಗ ಊಟ ಮಾಡ್ಕೊಳ್ತಾನೆ. ಇನ್ನ ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ನಾವು 1 ಕಪ್ ರವೆಗೆ 2.5 ಕಪ್ ಅಷ್ಟು ನೀರ್ನ ಸೇರಿಸಿದೀನಿ. 3 ಕಪ್ ವರ್ಗುನು ಸೇರಿಸ್ಕೊಬಹುದು. ಯಾರಿಗೆಲ್ಲ ತುಂಬಾ ತೆಳ್ಳಗೆ ಇಷ್ಟ ನೋಡಿ, ಅವ್ರು ಒಂದು 3 ಕಪ್ ಸೇರ್ಸಿದ್ರೆ ಕರೆಕ್ಟ್ ಆಗಿ ಆಗುತ್ತೆ. ನಾನು ಒಂದು 2.5 ಕಪ್ ಅಷ್ಟು ಸೇರ್ಸಿದ್ದೆ. ಅದು ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ರವೆಗೆಲ್ಲ ಹೊಂದ್ಕೊಂಡು ಅದು ರವೆ ಡಬಲ್ ಆಗ್ಬೇಕು. ನಾವು ರವೆ ಹುರ್ಕೋಬೇಕಾದ್ರೇನೆ ಅದು ಡಬಲ್ ಆಗಿರುತ್ತೆ ಸ್ವಲ್ಪ. ಅದ್ರ ನೀರ್ ಹಾಕಿ ಬೇಯಿಸ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಹೂ ತರ ಅದು ಅರಳ್ಕೊಳ್ಳುತ್ತೆ. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು. ಒಂದ್ 2 ಸೆಕೆಂಡ್ಗೆನೆ ಅದು ಆಗೋಗ್ಬಿಡುತ್ತೆ. ಅದಾದ್ಮೇಲೆ ನಾನು 1 ಕಪ್ ರವೆ ತಗೊಂಡಿದ್ನಲ್ವಾ, 1 ಕಪ್ ಸಕ್ಕರೆನ ಸೇರಿಸ್ತೀನಿ. ಕರೆಕ್ಟ್ ಆಗಿ ಸ್ವೀಟ್ ಕರೆಕ್ಟ್ ಆಗಿ ಆಗುತ್ತೆ ಅದು. 1 ಕಪ್ ರವೆಗೆ 1 ಕಪ್ ಸಕ್ಕರೆ. ಇನ್ನು ಅದನ್ನು ಹಾಕ್ಬಿಟ್ಟು ಜೊತೆಗೆ ಫುಡ್ ಕಲರ್ನ ಹಾಕಿದೀನಿ. ಫುಡ್ ಕಲರ್ ಟೋಟಲಿ ಆಪ್ಷನಲ್, ಬೇಕು ಅಂದ್ರೆ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಏನೋ ನಮ್ಗೆ ಕೇಸರಿ ಬಾತ್ಗೆ ಫುಡ್ ಕಲರ್ ಹಾಕ್ಲೇಬೇಕು, ಅವಾಗಿಂದನೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಅದು ಕೇಸರಿ ಬಾತ್ ಅನ್ಸೋದೇ ಇಲ್ಲ. ಇದೊಂದು ಅಡಿಗೆಗೆ ಮಾತ್ರ ಫುಡ್ ಕಲರ್ನ ಯೂಸ್ ಮಾಡ್ತೀನಿ. ನಿಮಗ್ ಬೇಡ ಅಂದ್ರೆ ನೀವು ಟೋಟಲಿ ಅದನ್ನ ಸ್ಕಿಪ್ ಮಾಡ್ಬೋದು. ಇನ್ನು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಇದ್ರ ಜೊತೆಗೆ ಏಲಕ್ಕಿ, ಹಾಗೇನೆ 1 ಸ್ಪೂನ್ ಆಗೋಷ್ಟು ತುಪ್ಪ, ಇಷ್ಟನ್ನ ಹಾಕೊಂಡು ಒಂದ್ ಚೂರು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಆ ಬಿಸಿಗೆನೆ ಕರೆಕ್ಟ್ ಆಗಿ ಕನ್ಸಿಸ್ಟೆಂಟಿಯಲ್ಲಿ ಬರುತ್ತೆ ಅದು. ನಾನು ಇಷ್ಟ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಒಂಚೂರು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ನೋಡ್ತಾ ಇರ್ಬೋದು ನೀವು ಕೇಸರಿ ಬಾತ್ ಯಾವ ತರ ರೆಡಿ ಆಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿತ್ತು, ನೀವು ಕೂಡ ಟ್ರೈ ಮಾಡಿ. ಸ್ವಲ್ಪ ಸ್ವೀಟ್ ತಿನ್ನೋರು ಇನ್ನೊಂದ್ ಸ್ವಲ್ಪ ಸ್ವೀಟ್ ನ ಆಡ್ ಮಾಡ್ಕೊಬಹುದು, ಅಂದ್ರೆ 1/4 ಕಪ್ ಅಷ್ಟು ಹಾಕೊಬಹುದು. ಅಂದ್ರೆ 1 ಕಪ್ ತಗೊಂಡ್ರೆ ರವೆನ 1 ಕಪ್ ಸಕ್ಕರೆ ಕರೆಕ್ಟ್ ಆಗಿ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಯಜಮಾನ್ರಿಗೂ ಕೊಟ್ಟೆ, ಅವರು ತುಂಬಾ ಇಷ್ಟಪಟ್ಟು ತಿಂದ್ರು. ಇನ್ನು ಅದಾದ್ಮೇಲೆ ಮತ್ತೆ ನೈಟ್ ಡಿನ್ನರಿಗೆ
ಚಿಕನ್ ಸಾಂಬಾರ್ನ ಮಾಡಿದ್ದೆ. ಇವತ್ತು ಹೆಂಗಿದ್ರು ಮಂಗಳವಾರ ಇತ್ತಲ್ವಾ, ಇನ್ನ ದೋಸೆ ಹಿಟ್ಟೆಲ್ಲ ಉಳ್ದಿತ್ತಲ್ಲ, ದೋಸೆ ಹಿಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರ್ನ ಮಾಡ್ಕೊಂಡಿದ್ದೆ. ಅದನ್ನು ನಾನು ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮಾಮೂಲಿಯಾಗಿ ಮನೇಲಿ ಮಾಡ್ತಿರ್ತೀವಲ್ಲ ಅದೇ ರೀತಿ ಮಾಡಿರೋದು. ಇನ್ನ ಪಡ್ಡು ಮಾಡಿರೋ ಹಿಟ್ಟು ಸ್ವಲ್ಪ ಉಳ್ದಿತ್ತಲ್ಲ, ಹಾಗಾಗಿ ದೋಸೆನೆ ಮಾಡ್ಬಿಡೋಣ ಅಂತೇಳಿ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೂರು ಕಿತ್ತೋಗೋದಿಲ್ಲ. ಪ್ಯಾನ್ಗೆ ಸ್ವಲ್ಪ ಮೊದಲು ಆಯಿಲ್ ಹಾಕ್ಬಿಟ್ಟು ಅದಾದ್ಮೇಲೆ ನೀರ್ನ ಸ್ಪ್ರೇ ಮಾಡ್ಬಿಟ್ಟು ಅದನ್ನ ಫುಲ್ಲು ತವಾನ ಹೀಟ್ ಮಾಡ್ಕೊಂಡು ನಾವು ದೋಸೆ ಹಾಕೋದ್ರಿಂದ ದೋಸೆ ಒಂದ್ ಚೂರು ಕಿತ್ತೋಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ಬಂದಿದೆ. ಇನ್ನು ನಾನು ಚಿಕನ್ ಸಾರು ಮಾಡ್ಕೊಂಡಿದ್ನಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಬಂದಿತ್ತು ಚಿಕನ್ ಸಾಂಬಾರ್ ಮಾತ್ರ. ಇದು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೆಕ್ಸ್ಟ್ ಟೈಮ್ ನಾನು ಯಾರಾದ್ರೂ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನ ನನ್ಗೆ ಅಂತ ಹೇಳ್ಬಿಟ್ಟು ಬ್ರೌನ್ ರೈಸ್ ನ ಮಾಡ್ಕೊಂಡಿದ್ದೆ ನಾನು ಒಬ್ಳಿಗೆ ಅಂತ ಹೇಳಿ. ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೇನಲ್ವ, ಹಾಗಾಗಿ ಇನ್ನ ಬೆಳಗ್ಗೆ ಮಾಡಿರೋ ಕೇಸರಿ ಬಾತು ಇತ್ತು, ಮತ್ತೆ ಸ್ವಲ್ಪ ರೈಸು. ಇನ್ನ ಇವತ್ತಿಂದು ಊಟ ಹೇಗಿತ್ತು ನೋಡಿ, ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ಇವತ್ತಿನ ಊಟ. ಇನ್ನ ಊಟ ಎಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಡಿಮಾರ್ಟ್ಗೆ ಹೋಗಿದ್ದು, ಸ್ವಲ್ಪ ಐಟಮ್ ತರಬೇಕಿತ್ತು ಅಂತ ಹೇಳ್ಬಿಟ್ಟು, ಹಾಗೇನೆ ತರಕಾರಿ ಎಲ್ಲ ನಾನು ಖಾಲಿ ಆಗ್ಲಿಕ್ಕೆ ಬಂದಿತ್ತು, ಹಾಗಾಗಿ ತಂದ್ಬಿಡೋಣ ಇವಾಗ ಫ್ರೀ ಆಗಿದ್ದೇನಲ್ಲ ಅಂತ ಹೇಳ್ಬಿಟ್ಟು ಹಾಗೇನೆ ತರಕಾರಿ ಎಲ್ಲ ತಗೊಂಡು ಅಲ್ಲೇನೆ ಡಿಮಾರ್ಟ್ ಇತ್ತು, ಹಾಗಾಗಿ ಡಿಮಾರ್ಟ್ಗೆ ಬಂದೆ. ನಾನು ಇವಾಗ ರೀಸೆಂಟ್ ಆಗಿ ಐಟಮ್ಸ್ ಎಲ್ಲ ತಗೊಂಡೋಗಿರೋದ್ರಿಂದ ನನ್ಗೆ ಏನು ಖಾಲಿ ಆಗಿತ್ತು ನೋಡಿ ಅದನ್ನ ಮಾತ್ರ ತಗೊಳ್ಳೋಣ ಅನ್ಕೊಂಡು ಬಂದೆ. ಆದ್ರೆ ಇಲ್ಲಿ ಅಷ್ಟೊಂದು ಐಟಮ್ಸ್ ಇರ್ಲಿಲ್ಲ, ಯಾಕಂದ್ರೆ ಇದು ಚಿಕ್ಕದು ಡಿಮಾರ್ಟ್ ನಮ್ಮ ಏರಿಯಾದಲ್ಲಿ ಇರೋದು. ಹಾಗಾಗಿ ನನ್ಗೆ ಏನ್ ಬೇಕಿತ್ತು ನೋಡಿ, ಒಂದ್ 2-3 ಐಟಮ್ಸ್ ಬೇಕಿತ್ತು, ಅದು ಸಿಗ್ಲಿಲ್ಲ. ಅದಾದ್ಮೇಲೆ ಇನ್ನೇನಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಅದಾದ್ಮೇಲೆ ತಗೊಂಡು ನಾನು ಕೂಡ ಇವಾಗ ಮನೆಗೆ ಹೊರಟು ಬಂದೆ. ತರಕಾರಿ ಎಲ್ಲ ನಿಜವಾಗ್ಲೂ ತುಂಬಾ ರೇಟ್ ಆಗಿದೆ. ಬರೀ ಇಷ್ಟಕ್ಕೇನೆ 500 ರೂಪಾಯಿ ಆಯ್ತು. ಅದೇ ಹೇಳ್ತಾ ಇದ್ದೆ ಏನ್ ರೇಟ್ ಆಗಿದೆ ಎಲ್ಲಾನು ಅಂತ ಹೇಳಿ. ಅದು ಕೂಡ ಎಲ್ಲಾನು ಎತ್ತಿಟ್ಟು ಆದ್ಮೇಲೆ ಇವಾಗ ನಾನು ಬ್ರೌನ್ ರೈಸ್ ಮಾಡ್ಕೊಂಡಿದ್ನಲ್ವಾ, ಅದು ಸ್ವಲ್ಪ ಉಳ್ದ್ ಬಿಟ್ಟಿತ್ತು. ಅದಕ್ಕೆ ಇವಾಗ ನಾನು ಮೊಸರಾಕಿ ಇಟ್ಬಿಡೋಣ, ಬೆಳಿಗ್ಗೆ ತಿನ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಅನ್ನನ ಸ್ಪೂನ್ ತಗೊಂಡು ನಾನು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಒಬ್ರೊಬ್ರು ಕೈಯಲ್ಲಿ ಕಿವುಚ್ತಾರ, ನಂಗೆ ಇಷ್ಟ ಆಗಲ್ಲ, ಹಾಗಾಗಿ ಸ್ಪೂನ್ ನ ಬಳಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ 1 ಕಪ್ ಆಗೋಷ್ಟು ಮೊಸರು, 1/4 ಕಪ್ ಆಗೋಷ್ಟು ಹಾಲು, ಕಾಯಿಸಿರೋದಾದ್ರೂ ತಗೋಬಹುದು, ಹಸಿದಾದ್ರೂ ತಗೋಬಹುದು, ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮತ್ತೆ ಸ್ಪೂನ್ ಅಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಇದಕ್ಕೆ ಸಾಂಬಾರ್ ಈರುಳ್ಳಿನ ತಗೊಳ್ಳಿ, ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ರೆ ಇದು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೊತ್ತಾ. ಇನ್ನು ಇದು ಬೆಳಗ್ಗೆ ಆದ್ರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ, ಅವಾಗ ಟಿಫನ್ಗೆ ಆಗುತ್ತೆ ಅಂತೇಳಿ ಮಾಡ್ಕೊಂಡಿದೀನಿ. ಯಾರಾದ್ರೂ ರಾತ್ರಿ ಅನ್ನ ಉಳಿದ್ರೆ ಇದನ್ನ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ಇನ್ನ ಇವಾಗ ಅಡಿಗೆ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ನಾನು ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು 2 ಇಯರ್ಸ್ ಇಂದ ಅಮೌಂಟ್ ಸೇವ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ನೋಡಿ, ಅದಕ್ಕೆ ಸಾಕಷ್ಟು ಕಮೆಂಟ್ ಬರ್ತಾ ಇದೆ. ಹಾಗಾಗಿ ಕಮೆಂಟ್ಗೆ ನಾನು ಮೆಸೇಜ್ ಅಲ್ಲೇನೆ ಉತ್ತರ ಕೊಡೋಣ ಅನ್ಕೊಂಡೆ. ಆದ್ರೆ ತುಂಬಾ ಕಮೆಂಟ್ಸ್ ಬರ್ತಾ ಇರೋದ್ರಿಂದ ಒಂದ್ ವಿಡಿಯೋನೇ ಮಾಡ್ಬಿಡೋಣ. ವಿಡಿಯೋದಲ್ಲಿ ಹೇಳಿದ್ರೆ ಎಲ್ರಿಗೂ ರೀಚ್ ಆಗುತ್ತೆ. ಈಗ ವಿಡಿಯೋದಲ್ಲಿ ಹೇಳಿದ್ರೆ ಎಲ್ರಿಗೂ ತಲುಪುತ್ತೆ ಅಂತೇಳಿ ಮೆಸೇಜ್ ಅಂದ್ರೆ ಒಬ್ರೊಬ್ರಿಗೂ ರಿಪ್ಲೈ ಮಾಡ್ಬೇಕು, ಅಷ್ಟೊಂದು ಟೈಮು ಇಲ್ಲ. ಹಾಗಾಗಿ ಒಂದ್ ವಿಡಿಯೋನೇ ಮಾಡ್ಬಿಟ್ರೆ ಎಲ್ರಿಗೂನು ಹೋಗುತ್ತೆ, ನೋಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು. FB ಅಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು. FB ಅಲ್ಲಂತೂ ತುಂಬಾ ಕಮೆಂಟ್ಸ್ ಬಂದಿದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇನೆ, ಯಾವಾಗ ಶೇರ್ ಮಾಡ್ತೀರಾ ಹೇಳಿ ಮೇಡಮ್ ಅಂತ ಕೇಳ್ತಾ ಇದ್ರಿ. ಕೆಲವೊಬ್ರು ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ರ, ಯಾರೋ ಒಂದಿಬ್ರು ಮಾತ್ರ ಬ್ಯಾಡ್ ಕಮೆಂಟ್ ಹಾಕಿದ್ರು. ಅದ್ರ ಬಗ್ಗೆನೂ ಮಾತಾಡ್ಬೇಕು, ಹಾಗಾಗಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನ ಮೊದ್ಲು ನಾನು FB ಅಲ್ಲಿ ಯಾವ್ಯಾವ ಕಮೆಂಟ್ ಬಂದಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ಮೊದ್ಲು ಆನ್ಸರ್ ಮಾಡ್ತೀನಿ, ಆಯ್ತಾ. ಇನ್ನ ಮೊದ್ಲಿಗೆ FB ಅಲ್ಲಿ ಯಾವ್ಯಾವ ಕಮೆಂಟ್ಸ್ ಬಂದಿದೆ ಅಂತ ಹೇಳ್ತೀನಿ. ತುಂಬಾ ಕಮೆಂಟ್ಸ್ ಗಳು ಪಾಸಿಟಿವ್ ಆಗೇನೆ ಬಂದಿದೆ. ಎಲ್ರೂನು ವಿಶ್ ಮಾಡಿದೀರಾ, ಇನ್ನು ನಿಮ್ ಮನೇಲಿ ದುಡ್ಡು ಜಾಸ್ತಿ ಆಗ್ಲಿ, ಒಳ್ಳೇದ್ ಮಾಡ್ಲಿ ದೇವ್ರು ಅಂತ ಎಲ್ಲಾನು ಸಪೋರ್ಟ್ ಮಾಡಿದೀರಾ. ಹಾಗಾಗಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಈಗ ಮೊದ್ಲಿಗೆ ಕಮೆಂಟ್ ಓಪನ್ ಮಾಡ್ತೀನಿ. ಯಾರೋ ಪದ್ಮಾ ಶಂಕರ್ ಅನ್ನೋರು ಈ ವಿಡಿಯೋನ ತುಂಬಾ ಇಷ್ಟಪಟ್ಟು ಗರ್ಲ್ದು ಸಿಂಬಲ್ ಕಲ್ಸ್ಬಿಟ್ಟು ಹಾರ್ಟ್ ನ ಕಲ್ಸಿದ್ದಾರೆ. ತುಂಬಾ ಖುಷಿ ಆಯ್ತು, ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಇನ್ನೊಬ್ರು ಕವಿತಾ ಅನ್ನೋರು ಕೂಡ ಅಷ್ಟೇ ಹಾರ್ಟ್ ನ ಕಲ್ಸಿದ್ದಾರೆ.
ಇನ್ನೊಬ್ರು ಯಾರೋ ಬ್ಯಾಡ್ ಆಗಿ ಕಮೆಂಟ್ ಮಾಡಿದಾರೆ, ಅವ್ರ ಹೆಸರು ಮೆನ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಅನ್ಕೊಳ್ತೀನಿ. ಅವ್ರ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಅವರು ಕಮೆಂಟ್ ಅಲ್ಲಿ ಹಾಕ್ತಾರೆ. ಮೋಸ್ಟ್ಲಿ ಅವ್ರ ಮನಸ್ಥಿತಿ ಹಾಗೆ ಇರುತ್ತೆ. ಈಗ ನೋಡಿ, ಒಳ್ಳೆಯವರು ಒಂದು 90% ಇದ್ರೆ ಒಂದ್ 10 ಜನ ಕೆಟ್ಟವ್ರು ಇದ್ದೇ ಇರ್ತಾರೆ. ಅದ್ರಲ್ಲಿ ಒಂದ್ 90% ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದಿರಲ್ಲ, ಅದ್ರಲ್ಲಿ 10% ಮಾಡಿರೋರ್ಗ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅನ್ಬಿಟ್ಟು ಅದ್ರ ಮೇಲೆನೆ ಗೊತ್ತಾಗುತ್ತೆ. ಅವ್ರ ಮನಸ್ಥಿತಿ ಆಗಿರೋದ್ರಿಂದ ಅವ್ರು ಇನ್ನೊಬ್ರಿಗೆ ಆತರ ಕಮೆಂಟ್ ಹಾಕ್ತಾರೆ. ಮತ್ತೆ ಆ ಕಮೆಂಟ್ ಹಾಕಿರೋರ್ಗುನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ನಮ್ ವಿಡಿಯೋನ ನೋಡಿ ಅಷ್ಟೊಂದು ಟೈಮ್ ತಕೊಂಡು ಕಮೆಂಟ್ ಮಾಡಿದ್ರಲ್ವಾ, ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಬಂದು ಸತೀಶ್ ಎನ್ ಪೂಜಾರಿ ಅಂತ ಹೇಳ್ಬಿಟ್ಟು. ಅದಲ್ದನೆ ವಿದ್ಯಾ ಮಂಜುನಾಥ್ ವಿದ್ಯಾ ಅವರು ಕಮೆಂಟ್ ಮಾಡಿದ್ದಾರೆ, ನಿನ್ ದುಡ್ಡು ನಿನ್ ಖರ್ಚು, ಅದನ್ನ ನಾವ್ಯಾಕೆ ಚೆಕ್ ಮಾಡ್ಕೋಬೇಕು ಅಂತ. ನಿಮ್ನ ಚೆಕ್ ಮಾಡಿ ಅಂತ ಯಾರು ಹೇಳಿದ್ದು? ನಾವ್ ಚೆಕ್ ಮಾಡಿ ಅಂತ ಹೇಳಿಲ್ವಲ್ಲ, ನೀವ್ ಚೆಕ್ ಮಾಡಿ ನನ್ಗೆ ಕಮೆಂಟ್ ಮಾಡಿರೋದು. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನೀವು ನಮ್ಗೆ ಇಷ್ಟೊಂದು ಟೈಮ್ ಕೊಟ್ಟು ಕಮೆಂಟ್ ಮಾಡಿದಕ್ಕೆ ಧನ್ಯವಾದಗಳು. ಇನ್ನ ನಾಗವೇಣಿ ಶ್ರೀನಿವಾಸನ್ ಅವರು ಹಾರ್ಟ್ ಸಿಂಬಲ್ ನ ಕಳ್ಸಿದ್ದಾರೆ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕೂಡ ಅಷ್ಟೇ ತುಂಬಾ ವಿಶಸ್ ನ ಕಳ್ಸಿದೀರಾ, ಖಲೀದ್ ಬಾಯ್ ಅಂತ, ತುಂಬಾ ಥ್ಯಾಂಕ್ ಯು. ತ್ರಿತಾ ಅನ್ನೋರು ಕಳ್ಸಿದೀರಾ ಹಾರ್ಟ್ ಸಿಂಬಲ್, ಥ್ಯಾಂಕ್ ಯು. ಇನ್ನೊಬ್ರು ಕಳ್ಸಿದ್ದಾರೆ, ಚಿಲ್ರೆ ಎಲ್ಲಿಂದ ಸಿಗುತ್ತೆ ಜನಗಳಿಗೆ, ನಿಮ್ಮಂತ ಚಿಲ್ರೆ ಜನಗಳಿಂದಾನೇ ಚಿಲ್ರೆ ಸಿಗೋದು ಅಂತ ನಾನು ಈ ಬ್ಲಾಗ್ ಮುಖಾಂತರ ತಿಳಿಸ್ತೀನಿ. ಯಾಕಂತಂದ್ರೆ ನಾವು ಕೋಟಿಗಟ್ಲೆ ದುಡ್ಡು ನೋಡಿಲ್ಲ ಅಲ್ಲ, ಲಕ್ಷಗಟ್ಲೆ ದುಡ್ಡು ನೋಡಿಲ್ಲ, ನಮ್ ಚಿಲ್ರೆಲೇನೆ ನಾವು ಜೀವನ ಮಾಡ್ತಿರೋದು. ಹಾಗಾಗಿ ಚಿಲ್ರೆ ಜನಗಳಿಗೆ ಸಿಕ್ಕೇ ಸಿಗುತ್ತೆ. ಚಿಲ್ರೆಯಿಂದಾನೇ ಲಕ್ಷ ಆಗೋದು ಅನ್ನೋದನ್ನ ಮರಿಬೇಡಿ. ಯಾರು ಇವ್ರು ಕಮೆಂಟ್ ಮಾಡಿದ್ದಾರೆ ಗೊತ್ತಾ, ಶ್ರೀನಿವಾಸ್ ಚಲವತಿ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ. ಅವರು ಚಿಲ್ರೆಯಿಂದಾನೇ, ಅವರು ಮೋಸ್ಟ್ಲಿ ಲಕ್ಷಕ್ಕೆ ಕೋಟಿಗೆ ಇರ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ. ಅವರು ಮೋಸ್ಟ್ಲಿ ಚಿಲ್ರೆಯಿಂದಾನೇ ಲಕ್ಷ ಕೋಟಿ ಆಗೋದು ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು ಅಷ್ಟೇನೇನೆ. ಇನ್ನೊಬ್ರು ನೇತ್ರ ಕೃಷ್ಣ ಅಂತ ಕಮೆಂಟ್ ಮಾಡವ್ರೆ. ಕ್ಲಾಪ್ಸ್ ನ ಪಿಕ್ಚರ್ ನ ಸಿಂಬಲ್ ನ ಕಲ್ಸ್ಬಿಟ್ಟು ಕಮೆಂಟ್ ಮಾಡಿದೀರಾ, ಅವ್ರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಬ್ರು ಕಮೆಂಟ್ 2 years ಅಂತ ನೀವ್ ಹೇಳಿದಿರಲ್ವಾ, 2 years ಇಂದ ಮತ್ತೆ ಹಳೆ ನೋಟ್ ಒಂದೂ ಇಲ್ಲ ಅಲ್ವಾ ಮೇಡಮ್? ಇಲ್ಲ, ಹೊಸ ನೋಟ್ ಇವೆ. 100 ಹಳೆ ನೋಟ್ ಎಲ್ಲಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಖಂಡಿತ ಹಳೆ ನೋಟ್ಗಳನ್ನ ನಾನು ಹಾಕೇ ಇಲ್ಲ. ಯಾಕಂತಂದ್ರೆ ನಾನು ಪ್ರೀವಿಯಸ್ ಅಲ್ಲಿ ವರಮಹಾಲಕ್ಷ್ಮಿ ಬ್ಲಾಗ್ ನಾನು ಅಪ್ಲೋಡ್ ಮಾಡಿದೀನಿ, ನೋಡ್ಬೋದು ನೀವು. ನಾವು ವರಮಹಾಲಕ್ಷ್ಮಿಗೆ ಏನ್ ದುಡ್ಡನ್ನ ನಾವು ಪೂಜೆಗೆ ಅಂತ ಇಡ್ತೀವಿ, ಅದ್ರಲ್ಲಿ ಒಂದ್ 2-3 ನೋಟ್ ನ ನಾವು ಖರ್ಚೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಡ್ತೀವಿ. ಆಮೇಲೆ ಅವಾಗ ವರಮಹಾಲಕ್ಷ್ಮಿಗೆ ಇಡೋ ನೋಟಲ್ಲಿ ಆಲ್ಮೋಸ್ಟ್ ಹೊಸ ನೋಟ್ಗಳನ್ನೇ ಇಡೋದಲ್ವಾ. ಹಾಗಾಗಿ ನಮ್ ಕೈಲಾದ ಮಟ್ಟಿಗೆ ಇಟ್ಕೊಂಡ್ ಬಂದಿರ ಅಂತದನ್ನೆಲ್ಲಾನು ನಾನು ಅದ್ರಲ್ಲೇನೇನೆ ಹಾಕಿರ್ತೀನಿ, ಉಂಡಿಯಲ್ಲೇನೆ ಹಾಕಿರ್ತೀನಿ. ಯಾಕಂದ್ರೆ ಬಳಸ್ಕೊಂಡ್ ಬಿಡ್ತೀವಿ ಅಂತ. ಅದು ಆತರ ಸೇವಿಂಗ್ಸ್ ಮಾಡಿರೋದಕ್ಕೆ ಸ್ವಲ್ಪ ನೋಟ್ಗಳು ಹೊಸದಾಗಿ ಕಾಣಿಸಿರ್ಬೋದು ನಿಮಗೆ. ನಾನು ಒಂದು 3 years ಇಂದಾನು ಅದೇ ತರನೇನೆ ಮಾಡ್ಕೊಂಡ್ ಬಂದಿರೋದು. ಆದ್ರೆ ಒಂದು ಉಂಡಿನ ಮುಂಚೆನೆ ನಾವು ಹೊಡೆದ್ಬಿಟ್ಟಿದ್ದೆ, ಏನೋ ಅನಿವಾರ್ಯ ಇತ್ತು ಅಂತೇಳಿ. ಅವಾಗ ನಾನು ಈ ತರ ಯೂಟ್ಯೂಬ್ ಚಾನಲ್ ಏನು ಶುರು ಮಾಡಿರ್ಲಿಲ್ಲ. ಇವಾಗ ಯೂಟ್ಯೂಬ್ ಚಾನಲ್ ಎಲ್ಲ ಶುರು ಮಾಡಾದ್ಮೇಲೆ ನಾನು ವರಮಹಾಲಕ್ಷ್ಮಿಗೆ ಇಟ್ಟಿರೋದಾಗಿರ್ಬೋದು, ಅದು ಅಲ್ದೇನೆ ನಾನು ಡ್ಯೂಟಿ ಎಲ್ಲ ಮಾಡ್ತಿರ್ತೀನಲ್ಲ, ನನ್ ಕೈಲಿ ಎಷ್ಟು ಉಳ್ಸೋದಿಕ್ ಆಗುತ್ತೋ ಅಷ್ಟು ಅಮೌಂಟ್ ನ ಉಳಿಸ್ಬಿಟ್ಟು ನಾನು ಉಂಡಿಯಲ್ಲಿ ಹಾಕಿರೋ ಅಂತದ್ದು. ಇದನ್ನ ನೀವು ನಿಜ ಅಂತನಾದ್ರೂ ತಿಳ್ಕೊಬಹುದು, ಇಲ್ಲ ಅಂತನಾದ್ರೂ ತಿಳ್ಕೊಬಹುದು, ಅದು ಖಂಡಿತ ನಿಜ, ಆಯ್ತಾ. ಮತ್ತೆ ಇನ್ನೊಬ್ರು ಹಾಕಿದ್ದಾರೆ, ಫಸ್ಟ್ ಕೆಲ್ಸ ಮಾಡಿ ವಿಡಿಯೋ ಮಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಮೋಸ್ಟ್ಲಿ ಅದನ್ನ ಅವ್ರಿಗೆ ಹೇಳ್ಕೋಬೇಕು. ಅವರು ಫಸ್ಟ್ ವಿಡಿಯೋನ ನೋಡೋದ್ ಬಿಟ್ಬಿಟ್ಟು ಅವ್ರ ಕೆಲ್ಸನ ಅವ್ರು ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಉಮೇಶ್ ಅಂತ ಹಾಕಿದಾರಲ್ಲ, ಅವ್ರಿಗೆ ಹೇಳ್ತೀನಿ, ಫಸ್ಟ್ ನೀವು ವಿಡಿಯೋಗಳನ್ನ ನೋಡೋದ್ ಬಿಟ್ಟು ನಿಮ್ ಕೆಲ್ಸದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಹಾಕಿದ್ದಾರೆ, ಅವಾಗ್ಲೇ ಹಾಕಿ ಅವಾಗ್ಲೇ ತೆಗ್ದಿರೋದು ಅಂತ. ಖಂಡಿತವಾಗ್ಲೂ ಇಲ್ಲ, ನಾವ್ ಅದು 2 years ಇಂದ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿರೋ ಅಮೌಂಟ್ ಏನೇ ನಾವು ಇವಾಗ ಯೂಟ್ಯೂಬ್ ಮಾಡ್ತಾ ಇದ್ದಿದ್ರಿಂದ ಹೊಡೆದು ಒಂದು ವಿಡಿಯೋನ ಮಾಡಿ ತೋರ್ಸಿದಷ್ಟೇನೆ. ಅದ್ರ ಉದ್ದೇಶ ಏನು ಅಂದ್ರೆ 4 ಜನ ಯಾರಿಗಾದ್ರೂ ಸೇವಿಂಗ್ಸ್ ಮಾಡೋರ್ಗೆ ಹೆಲ್ಪ್ ಆಗ್ಲಿ ಅಂತ ಅನ್ಬಿಟ್ಟು ಆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದು. ಇನ್ನ ಬೇರೆ ಯಾವ್ದೇ ಉದ್ದೇಶ ನಮ್ಗೆ ಇರ್ಲಿಲ್ಲ. ಹಾಗಾಗಿ ಆ ವಿಡಿಯೋನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದು. ಇನ್ನೊಬ್ರು ಪ್ರಸಾದ್ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ, ಧನ್ಯವಾದ ಅಕ್ಕ, ತುಂಬಾ ನಮ್ಗೆ ಈ ವಿಡಿಯೋ ನೋಡಿ ಖುಷಿ ಆಯ್ತು ಅಂತ ಹೇಳಿ, ಥ್ಯಾಂಕ್ ಯು ಸೋ ಮಚ್. ಮಂಜುಳಾ ಮಹೇಶ್ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ, ಏನ್ ಬರೀ 550 ರೂಪೀಸ್ ಹಾಕಿದಿರಲ್ಲಮ್ಮ, ಏನ್ ಬಕ್ರ ಮಾಡ್ತೀರಾ ಅಂತ.
ಬಕ್ರಾ ನೀವ್ ಆಗ್ತಿರೋದು, ನಾವಲ್ಲ. ನಾವ್ ಮಾಡಿರೋದನ್ನ ನಾವು ತೋರಿಸಿದೀವಿ. ಸುಮ್ನೆ ವಿಡಿಯೋಗೋಸ್ಕರ ಯಾರು ಆತರ ಮಾಡೋದಿಲ್ಲ. ಜೆನ್ಯೂನ್ ಆಗಿದ್ರೆ ಆತರ ಮಾಡ್ತಾರೆ. ಜೆನ್ಯೂನ್ ಆಗಿರೋದಕ್ಕೆ ನಾವು ಪಬ್ಲಿಕ್ ಅಲ್ಲಿ ಆ ವಿಡಿಯೋನ ಹಾಕಿದ್ದು. ಸುಮ್ನೆ ಹಾಕಿದ್ರೆ ನಮ್ ರಿಲೇಷನ್ ಗಳು ನೋಡ್ತಾರೆ, ಅವರು ಬೇರೆಯವರು ನೋಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಇವಳೆಲ್ಲ ಅಲ್ಲಪ್ಪ ಆತರ ಮಾಡ್ತಾಳೆ, ಸುಮ್ನೆ ವಿಡಿಯೋಸ್ಗೋಸ್ಕರ ಹಾಕಿರ್ತಾರೆ ಅಂತ ಯಾರ್ ಬೇಕಾದ್ರೂ ಹೇಳ್ತಾರೆ. ಹಾಗಾಗಿ ನಾವು ವಿಡಿಯೋಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಸುಮ್ನೆ ಆತರ ಎಲ್ಲಾನು ಹಾಕೋದಿಕ್ ಹೋಗೋದಿಲ್ಲ. ನಮ್ಗೆ ಯಾವ್ದು ಜೆನ್ಯೂನ್ ಆಗಿ ಇರುತ್ತೆ ನೋಡಿ, ಅದನ್ನ ಮಾತ್ರ ನಾವು ವಿಡಿಯೋ ಮಾಡಿ ತೋರ್ಸೋದು. ಇನ್ನು ಸಾಕಷ್ಟು ವಿಶೇಷಗಳು ಬಂದಿದೆ. ಇನ್ನೊಬ್ರು ಹಾಕಿದ್ದಾರೆ ಅಪ್ಪು ನಾಯಕ್ ಅಂತ ಹೇಳ್ಬಿಟ್ಟು ಬರೀ ತೋರಿಕೆ ಅಂತ. ನಾವು ತೋರಿಸ್ಕೊಳ್ಳೋದ್ರಲ್ಲೇನು ಅದ್ರಲ್ಲೇನು ಕೋಟ್ಯಾಂತರ ರೂಪಾಯಿ ಇಲ್ಲ ತೋರಿಸ್ಕೊಳ್ಳೋದಿಕ್ಕೆ, ಇರೋದು ಒಂದು ಚಿಕ್ಕ ಅಮೌಂಟ್. ಅದರಿಂದ ಬೇರೆಯವ್ರಿಗೆ ಯಾರಾದ್ರೂ ಮನಿ ಸೇವಿಂಗ್ಸ್ ಮಾಡೋರ್ಗೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ತೋರ್ಸಿದೀನಿ. ಅದು ಅಲ್ದೇನೆ ನಾನು ಇನ್ನೂ 2 ಉಂಡಿನ ನನ್ ಮಗ ಸೇವ್ ಮಾಡ್ತಿದ್ದಾನೆ. ಅದನ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ, ಅದು ಇವಾಗ ಒಂದು ಆಫ್ ಆಗಿದೆ, ಇನ್ನೊಂದ್ಸಲ ಫುಲ್ ಆದ್ಮೇಲೆ ಆ ವಿಡಿಯೋನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಅದ್ರಲ್ಲಿ ತೋರಿಕೆ ಅನ್ನೋ ಪದ ಯಾವ್ದು ಬರೋದಿಲ್ಲ. ಇನ್ನ ಫಿನಾನ್ಸಿಯಲ್ ನಾವು ಫಿಟ್ ಇದ್ರೆ ತೋರಿಸ್ಕೊಂಡ್ರೆ ಅದು ತೋರಿಕೆ ಅಂತ ಆಗುತ್ತೆ. ಇದು ಖಂಡಿತ ಇದು ತೋರಿಕೆ ಅಂತ ಆಗೋದಿಲ್ಲ. ಅದ್ ಯಾರು ಕಮೆಂಟ್ ಮಾಡಿದಾರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಕಳ್ಸಿದ್ದಾರೆ ತುಂಬು ಹೃದಯವಂತೆ ಅಂತ, ಧನ್ಯವಾದಗಳು. ನಾವು ಹಾಕಿದೀವಿ ಅಂತ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದಲ್ವಾ. ಯಾರು ಹನುಮಂತ ಸವಿತಾನವ್ರು ಹಾಕಿದ್ದಾರೆ ನಾವು ಹಾಕಿದೀವಿ ಅಂತ. ಸರಿ, ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ನಾನು ನನ್ ಗಂಟೆ ರೀಚ್ ಆದ್ರೆ ನಾನು ಆ ವಿಡಿಯೋನ ನೋಡ್ತೀನಿ, ಓಕೆನಾ. ತುಂಬಾ ಜನ ಮಾತ್ರ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದೀರಾ, ಅವ್ರೆಲ್ರಿಗೂ ತುಂಬಾ ಧನ್ಯವಾದಗಳು. ಆಮೇಲೆ ಎಲ್ರು ಎಷ್ಟು ಅಮೌಂಟ್ ಇದೆ ಹೇಳಿ ಮೇಡಮ್ ಅಂತ ಕೇಳ್ತಾ ಇದ್ರಿ. ಲಿಂಕ್ ಕಳ್ಸಿ, ಲಿಂಕ್ ಹಾಕಿ ನಾವು ಚೆಕ್ ಮಾಡ್ತೀವಿ ಹೋಗಿ ಅಂತ ಎಲ್ಲ ಹೇಳ್ಬಿಟ್ಟು, ಅದಕ್ಕೋಸ್ಕರ ಅಂತಾನೆ ನಾನು ಈ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬಾ ಜನ ಮೇಡಮ್ ಕೇಳ್ತಾನೆ ಇದೀವಿ, ನೀವು ಅಮೌಂಟ್ ಎಷ್ಟಿತ್ತು ಅಂತ ಹೇಳಲಿಲ್ಲ ಅಂತ ಕೇಳ್ತಾನೆ ಇದೀರಾ. ಇನ್ನೊಬ್ರು ಹಾಕಿದ್ದಾರೆ ನಂದು ಚಿನ್ನು ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದಾರೆ ಅವರು. ಅಕ್ಕ 2 years ಕೆಲ್ಸಕ್ಕೆ ಹೋದ್ರು ಅಷ್ಟು ಸ್ಯಾಲ್ರಿ ಬರುತ್ತೋ ಏನೋ ಗೊತ್ತಿಲ್ಲ ಅಕ್ಕ, ಸೂಪರ್ ಅಕ್ಕ, ನೀವು ಅಷ್ಟು ಸೇವ್ ಮಾಡಿದ್ದೀರಾ, ಸೂಪರ್ ಅಂತ ಕಳ್ಸಿದೀರಾ. ತುಂಬಾ ಥ್ಯಾಂಕ್ ಯು ಸಿಸ್ಟರ್. ತುಂಬಾ ಕಮೆಂಟ್ಸ್ ಬಂದಿದೆ. ಇನ್ನೊಬ್ರು ಸೌಮ್ಯ ಕಿಶೋರ್ ಅನ್ನೋರು ಮಾಡಿದ್ದಾರೆ, ಅವರು ಅಷ್ಟೇ ತುಂಬಾ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಸೂಪರ್ ಅಕ್ಕ, ಇದು ಹೌಸ್ ವೈಫ್ ಗೆ ಮಾತ್ರ ಗೊತ್ತು ಸೇವಿಂಗ್ಸ್ ಮಾಡೋದು ಹೇಗೆ ಅಂತ ಹೇಳಿ, ಹೆಲ್ಪ್ ಆಗುತ್ತೆ ಅಂತ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ರು ಮೆಸೇಜ್ ಹಾಕಿದೀರಾ ನಮ್ರತ ಅಂತ ಹೇಳಿ, ನೀವು ಅವ್ರ ಹತ್ರ ದುಡ್ಡು ಇಸ್ಕೊಂಡಿದಿರಲ್ಲ ಅದಕ್ಕೆ ಕೊಡ್ಬೇಕು, ಅದಕ್ಕೆ ಯಾಕೆ ಬೇಜಾರು ಅಂತ ಹಾಕಿದ್ದಾರೆ. ಕೊಡೋದಿಕ್ಕೇನು ಬೇಜಾರಿಲ್ಲ, ಆದ್ರೆ ಅವ್ರವ್ರ ಪಟ್ಟಿರೋ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ಮನಸ್ತಾಪ ಅಷ್ಟೇನೇನೆ. ಇನ್ನ ತುಂಬಾ ಜನ ಗೆಸ್ ಮಾಡಿದ್ದಾರೆ 50,000 ಇರ್ಬೋದು, 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು ಅಂತೆಲ್ಲ ಹೇಳಿ. ಅದಕ್ಕೆಲ್ಲ ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ನಾನು ಉತ್ತರನ ಕೊಡ್ತೀನಿ. ಇಷ್ಟು ಬಂದು FB ಅಲ್ಲಿ ಬಂದಿರೋಂತ ಕಮೆಂಟ್ಸ್. ಇನ್ನ ಇವಾಗ ಇನ್ಸ್ಟಾದಲ್ಲಿ ಕಮೆಂಟ್ಸ್ ತುಂಬಾ ಅದ್ರಲ್ಲೂ ಕೂಡ ಬಂದಿದೆ, ಅದಕ್ಕೂ ರಿಪ್ಲೈ ಮಾಡ್ತೀನಿ. ಇನ್ನ ಇನ್ಸ್ಟಾದಲ್ಲೂ ಮಾಡಿದ್ದಾರೆ ಎಷ್ಟಿದೆ ಅಂತ ಹೇಳಿ ಮೇಡಮ್ ಅಂತ. ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ ಶರತ್ ಅಂತೇಳಿ, ಅದನ್ನ ತಮಾಷೆಯಾಗಿ ತಗೋಬೇಕಾ ಇಲ್ಲ ಸೀರಿಯಸ್ ಆಗಿ ತಗೋಬೇಕಾ ಅಂತ ಗೊತ್ತಿಲ್ಲ. ಸೇಮ್ ಎಲ್ಲೋ ಉಂಡಿನೇ ಕೂಡಿಟ್ಟಿದ್ದೆ ಸಿಸ್, ಸಾಲದವ್ರಿಗೆ ಬಡ್ಡಿ ಕಟ್ಟೋಕೆ ಪಕ್ಕದ ಮನೆ ಹುಡುಗಿ ಕದ್ಬಿಟ್ಲು. 20,000 ವರ್ಷ ಕೂಲಿ ಮಾಡಿ ಕೂಡಿಟ್ಟಿದೆ ಅಂತ ಮಾಡಿದ್ದಾರೆ. ತಮಾಷೆಗೆ ಮಾಡಿದ್ದಾರೆ, ಇನ್ನ ತಮಾಷೆಗೆ ತಗೊಳ್ತೀನಿ. ಥ್ಯಾಂಕ್ ಯು. ಎಷ್ಟೊಂದ್ ಜನ ಎಷ್ಟಿತ್ತು ಹೇಳಿ ಮೇಡಮ್, ನಾವು ಯೂಟ್ಯೂಬ್ ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿದೀವಿ, ಪ್ಲೀಸ್ ಹೇಳಿ ಮೇಡಮ್ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಈ ಬ್ಲಾಗ್ ನ ಮಾಡ್ತಾ ಇದ್ದೀನಿ. ಸಾಕಷ್ಟು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ 2 ಲಕ್ಷ ಇದೆಯಾ 1 ಲಕ್ಷ ಇದೆಯಾ ಅಂತೆಲ್ಲ ಕಮೆಂಟ್ ಬರ್ತಾ ಇತ್ತು. ಎಷ್ಟಿದೆ ಹೇಳಿ ಮೇಡಮ್ ಅಂತ ಹೇಳಿ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಇಷ್ಟು ಇಡೋದಿಕ್ಕಿಂತ ಸಾಲ ತೀರಿಸಬಹುದಿತ್ತಲ್ಲ ಅಂತ ಹೇಳಿ, ಅಶ್ವಿನಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಹೌದು, ಸಾಲನು ತೀರಿಸ್ಕೊಂಡ್ ಬರ್ತಾ ಇದ್ವಿ, ಸ್ವಲ್ಪ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತಾನೆ ಇಟ್ಕೊಂಡಿದ್ವಿ. ಅದನ್ನು ಕೂಡ ಈ ಸಲ ಸಾಲದವ್ರಿಗೆ ಕೊಡೋ ತರ ಆಯ್ತು. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳೆಲ್ಲ ಯಾವ ತರ ಲೈಫ್ ಲೀಡ್ ಮಾಡ್ತಾರ ನೋಡಿ, ಅದೇ ತರಾನೇ ನಾವು ಲೈಫ್ ಲೀಡ್ ಮಾಡ್ತಾ ಇರೋದು. ಆದ್ರೂ ಸ್ವಲ್ಪ ಮುಂಚೆ ಎಲ್ಲ ಕಷ್ಟ ತುಂಬಾ ಇತ್ತು ನಮ್ಮ ಮನೆಗಳಲ್ಲಿ.
ಅವಾಗಿಂದಾನು ಕಷ್ಟಪಟ್ಕೊಂಡ್ ಬಂದಿದ್ವಲ್ಲ, ಹಾಗಾಗಿ ಒಂದು ಚೂರ್ ಸೇವಿಂಗ್ಸ್ ಅಂತ ಮಾಡ್ಕೊಳ್ಳೋಣ ನಮಗೆ ಅಂತ ಹೇಳಿ ನಾನು ತೆಗ್ದಿಟ್ಟಿದ್ದು. ಆದ್ರೆ ನೋಡಿದ್ರೆ ಈಗ್ಲೂನು ಅದು ಕಷ್ಟಕ್ಕೇನೆ ಬಳಸ್ಕೊಬೇಕಾಗಿತ್ತು. ನಾವ್ ಯಾವ್ದೇ ಉಳ್ಸೋದಿದ್ರುನು ಅದು ಕಷ್ಟಕ್ಕೆ ಅಲ್ವಾ, ಹಾಗಾಗಿ ಕಷ್ಟಕ್ಕಂತಾನೆ ಬಳಸ್ಕೊಂಡ್ವಿ. ಇನ್ನೊಬ್ರು ಕಮೆಂಟ್ ಮಾಡಿದಾರೆ, ಇಷ್ಟು ಇನ್ಸ್ಟಾದಲ್ಲಿ ಬಂದಿರೋ ಅಂತ ಕಮೆಂಟ್ಸ್. ಇನ್ನ ಯೂಟ್ಯೂಬ್ ಅಲ್ಲಿ ನೋಡೋಣ. ಇನ್ನು ತುಂಬಾ ಜನ ಇನ್ಸ್ಟಾದಲ್ಲಿ ಮಾಡಿದಾರೆ, ಎಲ್ಲ ಒಂದೇ ತರ ಮೆಸೇಜ್ ಇದೆ. ನಾನು ಯಾವ್ದು ರ್ಯಾಂಡಮ್ ಆಗಿ ಇರುತ್ತೆ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಅದನ್ನ ಮಾತ್ರ ಪಿಕ್ ಮಾಡ್ಕೊಂಡಿದೀನಿ. ಇನ್ನ ಯೂಟ್ಯೂಬ್ ಅಲ್ಲೂ ಅಷ್ಟೇನೆ ಆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು. ಅಂದ್ರೆ ಇನ್ಸ್ಟಾದಲ್ಲಿ ಎಫ್ ಬಿ ಎಲ್ ಅಂತೂ ಸಿಕ್ಕಾಪಟ್ಟೆ ವಿಡಿಯೋ ಹೋಗಿದೆ. ಇದು ತುಂಬಾ ವ್ಯೂಸ್ ಬಂದಿದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಈ ವಿಡಿಯೋಗೆ. ಅದಕ್ಕಾಗಿ ಎಲ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಇನ್ನ ಯೂಟ್ಯೂಬ್ ಅಲ್ಲೂ ಅಷ್ಟೇನೆ ಎಷ್ಟಿದೆ ಕೈ ಹೇಳಿ. ಮತ್ತೆ ನಿಮ್ ಹಸ್ಬೆಂಡ್ ಯಾಕೆ ಸುಮ್ನೆ ಇದಾರೆ, ಅವ್ರು ಎಕ್ಸ್ಪ್ರೆಷನ್ ಕೊಡ್ತಿಲ್ಲ ಅಂತ. ಅವ್ರು ಕಾಮನ್ ಆಗಿ ಇರೋದು ಹಾಗೇನೇನೆ. ಇನ್ನೊಬ್ರು ಅಷ್ಟೇ ತುಂಬಾ ಚೆನ್ನಾಗಿದೆ ಮೇಡಮ್ ವಿಡಿಯೋ ಅಂತ ಕಳ್ಸಿದ್ದಾರೆ. ಎಷ್ಟು ಅಮೌಂಟ್ ಇದೆ ಅಂತ ಫುಲ್ ವಿಡಿಯೋದಲ್ಲಿ ನೀವ್ ಹೇಳೇ ಇಲ್ಲ ಅಂತ ಹೇಳಿ, ಅದಕ್ಕಾಗೇನೆ ನಾನು ಇವಾಗ ಬ್ಲಾಗ್ ನ ಮಾಡ್ತಾ ಇರೋಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಹಾಗಾಗಿ ಈ ಬ್ಲಾಗ್ ನ ಮಾಡಿದೀನಿ. ಯೂಟ್ಯೂಬ್ ಅಲ್ಲೂ ಅಷ್ಟೇನೆ ತುಂಬಾ ಜನ ವಿಶಸ್ ನ ಕಳ್ಸಿದೀರಾ. ಯೂಟ್ಯೂಬ್ ಅಲ್ಲೂ ಇದೇ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಹೋಗಿದೆ ಅಂತ ಹೇಳ್ಬೋದು. ಇನ್ನು ಎಫ್ ಬಿ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಂತೂ ತುಂಬಾ ಚೆನ್ನಾಗಿ ಯೂಸ್ ಹೋಗಿದೆ, ತುಂಬಾ ಚೆನ್ನಾಗಿ ಕಮೆಂಟ್ಸ್ ಮಾಡಿದೀರಾ. ಹಾಗೇನೆ ಅವ್ರೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹೀಗೇನೆ ಸಪೋರ್ಟ್ ಮಾಡಿ ಆಯ್ತಾ. ಇನ್ನು ನಾನು ಇವಾಗ ವಿಡಿಯೋಸ್ ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಮಟ್ಟಿಗೆ ನೋಡ್ತಾ ಇದ್ದೀರಾ, ಅದು ಇನ್ನೂ ಹೆಚ್ಚಾಗ್ಲಿ ಅಂತ ಬಯಸ್ತೀನಿ. ಹಾಗೇನೆ ನನಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಏನೇ ನಮ್ ಚಾನಲ್ ನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ ಆಯ್ತಾ. ಇನ್ನ ನಿಮ್ಗೆ ಇನ್ಯಾವ ತರ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು, ಲೈಫ್ ಸ್ಟೈಲ್ ವಿಡಿಯೋ ಆಗಿರ್ಬೋದು, ಕುಕಿಂಗ್ಸ್ ವಿಡಿಯೋಗಳು, ಯಾವ್ದೇ ವಿಡಿಯೋ ಇದ್ರು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನ ರೆಸಿಪಿನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನ ಈ ವಿಡಿಯೋ ನೋಡಿ ಯಾರ್ಯಾರಿಗೆಲ್ಲ ಖುಷಿ ಆಯ್ತಲ್ಲೋ ಗೊತ್ತಿಲ್ಲ, ನನ್ಗೆ ಈ ವಿಡಿಯೋ ಮಾಡಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ರೆಸ್ಪಾನ್ಸ್ ಸಿಕ್ತು, ಅಷ್ಟು ನಾನು ವಿಡಿಯೋನ ಇಷ್ಟಪಟ್ಟು ನೀವೆಲ್ಲ ನೋಡಿದ್ರೆ, ಹಾಗಾಗಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಈ ಉಂಡಿಯಲ್ಲಿ ಎಷ್ಟು ಅಮೌಂಟ್ ಇತ್ತು ಅಂತ ಹೇಳಿದ್ರೆ 1,02,840 ರೂಪಾಯಿ ಅಷ್ಟು ಇತ್ತು. ಯಾಕಂದ್ರೆ ಕಾಯಿನ್ ಎಲ್ಲ ಹಾಕಿದ್ನಲ್ಲ, ಅಷ್ಟು ಕೂಡ ಇತ್ತು. ಇನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೇನೆ ಇನ್ನು ನಮ್ಮ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಯ್ತಾ. ಹಂಗ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಇನ್ನ ಇವತ್ತಿನ ಬ್ಲಾಗ್ನ ಇಲ್ಲಿಗೆನೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.